ಎಸ್ಎಸ್ಎಲ್ಸಿಯಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದ ತುಮಕೂರಿನ ವಿದ್ಯಾರ್ಥಿ. ಮೊಹಮ್ಮದ್ ಮಸ್ತರ್ ಆದಿಲ್ಗೆ ಸನ್ಮಾನ ಮಾಡಿದ ಮುಸ್ಲಿಂ ಮುಖಂಡರು. ಇತ್ತೀಚೆಗೆ ಎಸ್ಎಸ್ಎಲ್ಸಿ ಪರೀಕ್ಷಾ ಫಲಿತಾಂಶ ಹೊರಬಿದ್ದಿದ್ದು, ತುಮಕೂರಿನ ಇಬ್ಬರು ಸೇರಿ 22 ಮಂದಿ ವಿದ್ಯಾರ್ಥಿಗಳು ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನ ಪಡೆದಿದ್ದಾರೆ. ತುಮಕೂರಿನ ಚೇತನ ವಿದ್ಯಾಮಂದಿರದ ಮೊಹಮ್ಮದ್ ಮಸ್ತರ್ ಆದಿಲ್ 625ಕ್ಕೆ 625 ಅಂಕಗಳನ್ನು ಪಡೆದು ರಾಜ್ಯಕ್ಕೆ 8ನೇ ರ್ಯಾಂಕ್ ಅನ್ನು ಪಡೆಯುವ ಮೂಲಕ ತುಮಕೂರಿಗರಿಗೆ ಕೀರ್ತಿಯನ್ನ ತಂದಿದ್ದಾರೆ. ಆದಿಲ್ ಸಾಧನೆಗೆ ಶಾಲಾ ಶಿಕ್ಷಕರು, ಸ್ನೇಹಿತರು, ಪೋಷಕರು ಸಂತಸವನ್ನ ವ್ಯಕ್ತಪಡಿಸಿದ್ರು. ಇತ್ತ ತಮ್ಮ ಸಮುದಾಯದ ಬಾಲಕ ಎಸ್ಎಸ್ಎಲ್ಸಿಯಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದಿದ್ದಾರೆ ಎಂದು ಮುಸ್ಲಿಂ ಮುಖಂಡರು ಆತನ ಮನೆಗೆ ಹೋಗಿ ಹಾರ ಹಾಕಿ ಸಿಹಿ ತಿನಿಸಿ ಶುಭ ಹಾರೈಸಿದ್ರು. ನಿನ್ನೆ ನಗರದ ಸದಾಶಿವನಗರದ ಯಾಸಿನ್ ಮಸೀದಿ ಕಮಿಟಿಯಾದ ಬ್ರದರ್ ಎ ಮಸೀದಿ ಮುಖಂಡರು ವಿದ್ಯಾರ್ಥಿ ಮೊಹಮ್ಮದ್ ಮಸ್ತರ್ ನಿವಾಸಕ್ಕೆ ತೆರಳಿ ವಿದ್ಯಾರ್ಥಿ ಹಾಗೂ ಅವರ ತಂದೆಗೆ ಹಾರ ಹಾಕಿ ಸಿಹಿ ತಿನಿಸಿ ಮುಂದಿನ ಭವಿಷ್ಯ ಉಜ್ವಲವಾಗಿರಲಿ ಎಂದು ಹಾರೈಸಿದ್ರು. ಈ ವೇಳೆ ಮಾತನಾಡಿದ ವಿದ್ಯಾರ್ಥಿ ಮೊಹಮ್ಮದ್ ಆದಿಲ್, ಬ್ರದರ್ ಎ ಮಸೀದ್ ಕಮಿಟಿಯವರು ಸನ್ಮಾನ ಮಾಡ್ತಾ ಇರುವುದು ಖುಷಿಯಾಗ್ತಿದೆ ಎಂದಿದ್ದಾರೆ. ನನಗೆ ಈ ಗೌರವ ಕೊಟ್ಟಿರುವುದು ಬದರ್ ಮಸೀದಿ ಕಮಿಟಿಯವರಿಗೆ ಧನ್ಯವಾದ ಸಲ್ಲಿಸುತ್ತೇನೆ. ಇನ್ನು ಈ ವೇಳೆ ಮಾತನಾಡಿದ ಸಮುದಾಯದ ಮುಖಂಡರು ತುಮಕೂರಿನ ಹೆಸರನ್ನ ರಾಜ್ಯಮಟ್ಟಕ್ಕೆ ತೆಗೆದುಕೊಂಡು ಹೋದ ವಿದ್ಯಾರ್ಥಿಗೆ ಶುಭ ಹಾರೈಸಿದ್ರು. 25 ವರ್ಷದವರೆಗೆ ನಿದ್ರೆ, ಆಸೆ ಎಲ್ಲವನ್ನ ತ್ಯಜಿಸಿ ಅಭ್ಯಾಸ ಮಾಡಿ ನಿಮ್ಮ ತಂದೆ ತಾಯಿ ಊರಿಗೆ ಕೀರ್ತಿಯನ್ನ ತನ್ನಿ ಅಂತ ವಿದ್ಯಾರ್ಥಿಗಳಿಗೆ ಸಂದೇಶವನ್ನ ನೀಡಿದ್ರು. ಅಲ್ಲದೆ ವಿದ್ಯೆ ಕಲಿಸಿದ ತಂದೆ, ಬುದ್ಧಿ ಹೇಳಿದ ಗುರುವು, ಬಿದ್ದರಲ್ಲೂ ನೋಡದ ತಾಯಿ, ಶುದ್ಧ ವೈರಿಗಳು ಸರ್ವಜ್ಞ ಎಂದು ಹೇಳುವ ಮೂಲಕ ಪೋಷಕರಿಗೆ ಸಂದೇಶವನ್ನ ನೀಡಿದ್ರು. ಜೊತೆಗೆ ಮಕ್ಕಳಿಗೆ ಆಸ್ತಿ ಮಾಡಬೇಡಿ, ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿ ಎಂದು ತಿಳಿಸಿದ್ದಾರೆ. ಹಿಂದಿಗೆ ಪ್ರಥಮ ಸ್ಥಾನ ಪಡೆದು ಒಂದು ರಾಜ್ಯಕ್ಕೆ ಮೊದಲನೇದಾಗಿ ಉತ್ತೀರ್ಣರಾಗಿರ್ತಕ್ಕಂಥವರಲ್ಲಿ ಇವರು ಮೊದಲು ಅಂದ್ಕೊಳ್ತೀನಿ. ಇನ್ನು ಇದು ಶುರುವಾಗಲಿ ಕಾಂಪಿಟೇಷನ್ ಮಕ್ಕಳಲ್ಲಿ ನಿಮ್ಮಲ್ಲಿ ನಾನು ಹೇಳ್ತಾ ಇದ್ದೀನಿ, ಹುಡುಗರಿಗೆಲ್ಲನೂ ನಾವು ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇದ್ದೀನಿ, ಇದು ಮೊದಲಲ್ಲ, ಇದು ಮೊದಲು ಶುರುವಾಗಿದೆ. ಇನ್ನು ಕೊನೆಯ ತನಕ ಬೇಕಾದಷ್ಟು ಜನ ಪ್ರತಿ ಸಲ ಸುಮಾರು 10 ಜನ ಆದ್ರೂ ಈಗ ತುಮಕೂರಿನ ಹೆಸರನ್ನು ಮೇರು ಕೀರ್ತಿಯಲ್ಲಿ ಬೆಳಗಿಸ್ತೀರಿ ಅಂತಕ್ಕಂಥ ನನ್ನ ಆಶಯವನ್ನು ತಮಗೆ ತಿಳಿಸ್ತಾ, ದಯಮಾಡಿ ಎಲ್ಲ ಮಕ್ಕಳು ಎಲ್ಲ ತರಗತಿಗಳಿರ್ತಕ್ಕಂಥವ್ರು, ಏನು SSLC ಒಂದೇ ಅಲ್ಲ, PUC ಒಂದೇ ಅಲ್ಲ, ಡಿಗ್ರಿ ಒಂದೇ ಅಲ್ಲ, ಆಮೇಲೆ ನಾವು ಉನ್ನತ ಸ್ನಾತಕೋತ್ತರ ಒಂದೇ ಅಲ್ಲ, ಎಲ್ಲ ಕಡೆ ಎಲ್ಲ ಇರ್ತಕ್ಕಂಥ ಪ್ರತಿಭಾವಂತರಿಗೆ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ದಯವಿಟ್ಟು ಒಂದು 25 ವರ್ಷಗಳ ಕಾಲ ನೀವು ನಿಮ್ಮ ಒಂದು ನಿದ್ರೆ ಹೇಳಿದ್ದಾರೆ, ನಿದ್ರ ನ ಸುಖ್ ಅಂತ ಹೇಳಿದ್ದಾರೆ, ವಿದ್ಯಾತುರಾಣಂ ನಿದ್ರ ನ ಸುಖ ಅಂತ. ಅದನ್ನು ನೀವು ತೋರಿಸ್ಕೊಟ್ರೆ ಜೀವನದಲ್ಲಿ ನಿಮ್ಮ ಜೀವನ, ನಿಮ್ಮ ತಂದೆ ತಾಯಿಗಳು, ನಾವು ಹುಟ್ಟಿದ ಊರಿಗೂ ಎಲ್ಲಿಗೂ ಕೀರ್ತಿ ಬರುತ್ತೆ ಅಂತಕ್ಕಂಥದ್ದನ್ನು ಮತ್ತೊಮ್ಮೆ ಹೇಳ್ತಾ ಎಲ್ಲ ವಿದ್ಯಾರ್ಥಿಗಳಿಗೂ ನಾನು ಹೃದಯಪೂರ್ವಕವಾದಂತಹ ಒಂದು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ರಾಜ್ಯದಾದ್ಯಂತ ಈ 22 ಜನ ಏನು ಇವತ್ತು ಗುರುತಿಸಿದ್ದೀವಿ, ಮಿಕ್ಕಿನದವರೆಲ್ಲ ಏನು ಕಳಪೆ ವಿದ್ಯಾರ್ಥಿಗಳು ಅಂತ ನಾನು ಹೇಳ್ತಾ ಇಲ್ಲ, ಅವಕಾಶ ವಂಚಿತರು ಅಂತ ಹೇಳ್ಬೋದು. ಅದನ್ನು ಮುಂದಿನ ವರ್ಷಗಳಲ್ಲಿ ಅವಕಾಶ ವಂಚನೆ ಏನಾಗಿದೆ ಅವರು ಕೂಡ ಈ ಮುಂದಿನ ಸಾಲಿಗೆ ಬಂದು ತಂದೆ ತಾಯಿಗಳಿಗೆ ಕೀರ್ತಿ ಮತ್ತು ಜೀವನದಲ್ಲಿಯೂ ಕೀರ್ತಿ ಸಂಪಾದನೆ ಮಾಡಲಿ ಅಂತಕ್ಕಂಥ ಸಂದೇಶವನ್ನು ಕೊಡ್ತಾ, ಆಮೇಲೆ ಕಡೆಯದಾಗಿ ನಾನು ಒಂದೇ ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ. ವಿದ್ಯೆ ಕಲಿಸದ ತಂದೆ, ಬುದ್ಧಿ ಹೇಳದ ಗುರುವು, ಬಿದ್ದಿರಲು ಬಂದು ನೋಡದ ತಾಯಿ, ಶುದ್ಧ ವೈರಿಗಳು ಸರ್ವಜ್ಞ. ದಯವಿಟ್ಟು ವಿದ್ಯೆ ಕಲಿಸ್ತಾ ಇರ್ತಕ್ಕಂಥ ತಂದೆ ತಾಯಿಗಳಿಗೆ ಇದು ಎಚ್ಚರ. ನೀವು ನಿನ್ನ ಮಕ್ಕಳನ್ನು ಕೊಂದೋಕೆ ಹೋಗಬೇಡಿ, ಬದುಕಿಸಿ, ಅವರನ್ನು ಆಸ್ತಿ ಮಾಡಿ, ಅವ್ರಿಗೆ ಆಸ್ತಿ ಮಾಡಬೇಡಿ ಅಂತಕ್ಕಂಥ ಸಂದೇಶವನ್ನು ಹೇಳ್ತಾ ನನ್ನ ಒಂದು 4-6 ಮಾತುಗಳನ್ನು ಮೀಡಿಯಾ ಮುಂದೆ ಹೇಳೋದಕ್ಕೆ ಅವಕಾಶ ಕೊಟ್ಟಂತಹ ನಮ್ಮ ಮೊದಲು ಮಸೂರ್ ಸಾಹೇಬ್ರವರು, ಆಮೇಲೆ ಆದಿಲ್ ಮಸೂರ್ರವರು ಮತ್ತು ನಮ್ಮ ಈ ಕಮಿಟಿ ಮೆಂಬರ್ಗಳಿಗೆ ಧನ್ಯವಾದಗಳನ್ನು ತಿಳಿಸ್ತಾ, ನಮ್ಮ ಸ್ಪೆಷಲಿ ನಮ್ಮ ಒಂದು ಪ್ರಜಾಶಕ್ತಿಯ ಏನು ಮಾಧ್ಯಮದವರು ನಮಗೆ ಸಹಕಾರ ನೀಡಿದ್ದಾರೆ, ಅವರಿಗೆ ಇಂತಹ ಅವಕಾಶ ಮತ್ತೆ
ಹುಡುಗರು ಕೊಡಲಿ, ನಾವು ಕೊಡಲಿ, ನಮಗೂ ಒಂದು ಅವಕಾಶ ಸಿಗಲಿ ಅಂತಕ್ಕಂಥದ್ದನ್ನು ಹೇಳ್ತಾ ನಾನು ವಂದನೆಗಳನ್ನು ಹೇಳ್ತಾ ಇದ್ದೀನಿ. ನಮಸ್ತೆ ನಮಸ್ತೆ ನಮಸ್ತೆ. ನಮ್ಮ ಒಂದು ಬದರ್ ಮಸೀದಿ ಸುತ್ತಮುತ್ತ ವಾಸವಿರೋ ನಮ್ಮ ಮಸ್ತೂರ್ ಆದಿಲ್ರವರು, ಮನ್ಸೂರ್ರವರ ಮಗ, ಉತ್ತಮ ಅಂಕ ಪಡೆದು ನಮ್ಮ ಜಿಲ್ಲೆಗೆ ಹೆಸರು ತಂದಿದ್ದಾರೆ. ಅದಕ್ಕಾಗಿ ನಾವು ಇವ್ರಿಗೆ ಒಂದು ಸಣ್ಣ ಒಂದು ಸನ್ಮಾನ ಮಾಡೋಕ್ಕೆ ಬಂದಿದ್ವಿ. ಈ ಅವಕಾಶ ಮಾಡಿಕೊಟ್ಟ ಅವರಿಗೆ ಮತ್ತು ಪ್ರಜಾಶಕ್ತಿ ಟಿವಿನವ್ರಿಗೆ ಧನ್ಯವಾದ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ತುಮಕೂರು.